ಆತ್ಮೀಯ ಸಹೃದಯ ಸ್ಪರ್ಧಾರ್ಥಿಗಳೇ, ತಮ್ಮೆಲ್ಲರಿಗೂ ಜ್ಞಾನವಾಣಿ ಮತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು, ಹಾಗೆ ರಂಜಾನ್ ಹಬ್ಬದ ಶುಭಾಶಯಗಳು. ಕಳೆದ 3 ದಿನಗಳ ಹಿಂದೆ ನಾನು ಈ ವಿಡಿಯೋವನ್ನ ಮಾಡಬೇಕಿತ್ತು. ಅನಾರೋಗ್ಯದ ಕಾರಣದಿಂದ ತಡ ಆಗ್ತಾ ಇದೆ, ಕ್ಷಮೆ ಇರಲಿ. ಮೊದಲಿಗೆ KPSC ಕರ್ಮಕಾಂಡ. ಏನು KPSC ಸದನದಲ್ಲಿ ಚರ್ಚೆ ಆಗಿದೆ. ನಿನ್ನೆ ಕೃಷ್ಣ ಬೈರೇಗೌಡರು ಮಾನ್ಯ ಸಚಿವರು ಅವರು ಇದಕ್ಕೆ ಉತ್ತರವನ್ನ ನೀಡಿದ್ದಾರೆ. KPSC ಮೆಂಬರ್ಸ್ ಏನಿದ್ದಾರೆ ಅದನ್ನ ಕಡಿಮೆ ಮಾಡ್ತೀವಿ, ಕೇವಲ 8 ಜನ ಮೆಂಬರ್ ಮಾಡ್ತೀವಿ ಅಂತ ಭರವಸೆಯನ್ನು ನೀಡಿದ್ದಾರೆ. ಮತ್ತೆ ಪ್ರತಿ ವರ್ಷ ಪ್ರತಿ ಇಲಾಖೆಗೂ ಇಷ್ಟು ಹುದ್ದೆಗಳನ್ನ ನೀವು ಕಂಪಲ್ಸರಿ ಕರಿಬೇಕು ಎಂಬ ನೀತಿ ನಿಯಮವನ್ನು ರೂಪಿಸ್ತೀವಿ ಅಂತ ಕೂಡ ಹೇಳಿದ್ದಾರೆ. ಆದರೆ ಯಾವುದಾದ್ರೂ ಒಂದು ಇಲಾಖೆಯಲ್ಲಿ ಎಷ್ಟು ಹುದ್ದೆಗಳು ಖಾಲಿದೆಯೋ ಅದರ 30% ಅಷ್ಟು ಪ್ರತಿ ವರ್ಷ ಕಾಲ್ ಮಾಡಬೇಕು ಅನ್ನೋ ಯೋಜನೆಯನ್ನ ತರಬೇಕು ಅನ್ನೋ ಒಂದು ದೃಷ್ಟಿಯಲ್ಲಿ ಯೋಜನೆಗಳನ್ನು ಸಿದ್ಧಪಡಿಸ್ತಾ ಇದೀವಿ ಅಂತ ಹೇಳಿದ್ರು. ಇದೊಂದು ಉತ್ತಮವಾದ ರೀತಿಯಾದಂತಹ ಬೆಳವಣಿಗೆ. ಅಂದ್ರೆ ಪ್ರತಿ ವರ್ಷ ಕನಿಷ್ಠ ಪಕ್ಷ 3 ಹುದ್ದೆಗಳಿದ್ರೆ 1 ಹುದ್ದೆ ಕಾಲ್ ಮಾಡಬೇಕು. ಅಂದ್ರೆ ಪ್ರತಿ ವರ್ಷ 1 ಹುದ್ದೆಗಳು ಖಾಲಿ ಆಗ್ತಾ ಇರ್ತವೆ, 1 ಹುದ್ದೆಗಳನ್ನ ತುಂಬ್ತಾ ಇರಬೇಕು ಎಂಬ ನೀತಿಯನ್ನ ಜಾರಿಗೆ ತರಬೇಕು ಎಂಬುದನ್ನ ಮಾನ್ಯ ಸಚಿವರು ಸದನದಲ್ಲಿ ಮಾಹಿತಿಯನ್ನು ನೀಡಿದ್ದಾರೆ. ಇನ್ನು KPSCಯನ್ನ KEM ಯಾವ ರೀತಿ ಇದೆ ಆ ರೀತಿ ಮಾಡಬೇಕು ಎಂಬ ರೀತಿಯಲ್ಲೂ ಕೂಡ ಮಾತಾಡಿದ್ದಾರೆ. ಮತ್ತೆ UPSCಲಿ ಯಾವ ತರ ಪ್ರತಿ ವರ್ಷ ಕಾಲ್ ಮಾಡ್ತಾರೋ ಅದೇ ರೀತಿ KPSCಯಲ್ಲೂ ಕೂಡ ಪ್ರತಿ ವರ್ಷ ಆಗುವಂತೆ ಮಾಡಬೇಕು ಅನ್ನೋದು ಅವರ ಇದಿತ್ತು. ಅಂತಿಮವಾಗಿ ನಾನು ಹೇಳೋದೇನು ಅಂದ್ರೆ KPSCನ 1 ಅಧ್ಯಕ್ಷರು ಮತ್ತೆ 2 ಸದಸ್ಯರು ಸಾಕು, 3 ಜನ ಸಾಕು. ಹೇಗೆ ನಮ್ಮ ಎಲೆಕ್ಷನ್ ಕಮಿಷನ್ ಇದೆ ಹಾಗೆ ಅಧ್ಯಕ್ಷರು ಯಾರಾಗಿರ್ಬೇಕು ಅಂದ್ರೆ ರಿಟೈರ್ಡ್ ಜಡ್ಜ್ಗಳು ಈ ತರ ಇರಬೇಕು, ಸದಸ್ಯರು ಕೂಡ ಅದೇ ತರ ಇರಬೇಕು. ಏನು ಎಲೆಕ್ಷನ್ ಕಮಿಷನ್ಗಳು ಏನಿದೆ ಆ ತರ ಮಾಡಿದ್ರೆ ಉತ್ತಮ ಅನ್ನೋದು ನನ್ನ ಒಂದು ಅಭಿಪ್ರಾಯ ಮತ್ತು ಸಲಹೆ. ನಿಮ್ಮ ಅನಿಸಿಕೆ ಏನಿದೆ ಅದನ್ನ ತಿಳಿಸಿ. ಇನ್ನು KPSC ಕರ್ಮಕಾಂಡ ಕುರಿತಂತೆ ಏನು ಸದ್ಯದಲ್ಲೇ ಕರೆದಿದ್ರು ಇಂಟರ್ವ್ಯೂ ಅನ್ನ ಪೋಸ್ಟ್ಪೋನ್ ಆಗೈತೆ, ಮುಂದೂಡಿದ್ದಾರೆ. ಮುಂದಿನ ದಿನಾಂಕಗಳನ್ನ ತಿಳಿಸ್ತಾರೆ. ನೆಕ್ಸ್ಟ್ PU ಲೆಕ್ಚರ್ಸ್ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳನ್ನ ಹೆಚ್ಚುವರಿ ಮಾಡಬೇಕು ಎಂಬ ಮಾತು ಕೇಳಿಬರ್ತಾ ಇರ್ತಕ್ಕಂಥ ಇರೋದ್ರಿಂದ PU ಲೆಕ್ಚರ್ಗಳನ್ನ ಸುಮಾರು 1600 ಹುದ್ದೆಗಳಷ್ಟು ಕಾಲ್ ಮಾಡುವ ಸಾಧ್ಯತೆ ಇದೆ. ಅಸಿಸ್ಟೆಂಟ್ ಪ್ರೊಫೆಸರ್ಗಳಿಗೆ ಇನ್ನೊಂದು 500 ಹುದ್ದೆಗಳು ಆ್ಯಡ್ ಆಗುವಂತಹ ಸಾಧ್ಯತೆಗಳಿದೆ. ಇನ್ನು ಶಿಕ್ಷಕ ಹುದ್ದೆಗಳು 10,267 ಹುದ್ದೆಗಳಿಗೆ ಎಲ್ಲ ಪ್ರೊಸೆಸ್ ರೆಡಿಯಾಗಿ ನಿಂತಿದೆ. C&R ರೂಲ್ಸ್ ಏನು ಚೇಂಜ್ ಇತ್ತು, 15 ದಿನಗಳ ಕಾಲಾವಕಾಶ ನೀಡಿದ್ರು. ಮನವಿಯನ್ನ ಸಲ್ಲಿಸೋದಕ್ಕೆ ಏನಾರೆ ಅಹವಾಲುಗಳಿದ್ರೆ, ಏನೋ ತಪ್ಪುಗಳಿದ್ರೆ ಮತ್ತೆ ತಮ್ಮ ಅನಿಸಿಕೆಗಳ ಸಲಹೆಗಳಿದ್ರೆ ಕೇಳೋದಕ್ಕೆ 15 ದಿನಗಳ ಕಾಲಾವಕಾಶ ನೀಡಿತ್ತು. 15 ದಿನಗಳ ಕಾಲಾವಕಾಶ ಮುಗಿದ ನಂತರ ಈಗ ಅಂತಿಮವಾಗಿ ಗೆಜೆಟ್ ಅನ್ನ ಹೊರಡಿಸಿದೆ. ಏನು ನಮ್ಮ ಚಾನಲ್ ನಲ್ಲಿ ತಿಳಿಸಿದ್ದು ಅದೇ ರೀತಿ ಈಗ ಏನು ನಮ್ಮ ಚಾನಲ್ ನಲ್ಲಿ ಮೊದಲೇ ನಾವು ತಿಳಿಸಿದ್ದು ಏನಂದ್ರೆ ಯಾವ್ಯಾವ ಪರ್ಸೆಂಟೇಜ್ CET ಪರ್ಸೆಂಟೇಜ್ ಜಾಸ್ತಿ ಮಾಡಬೇಕು, ಬ್ಯಾಕಪ್ ಸ್ಕೋರ್ನ ಕಡಿಮೆ ಮಾಡಬೇಕು ಎಂಬ ಕುರಿತಂತೆ ಅಧಿಸೂಚನೆಯನ್ನು ಹೊರಡಿಸಲಾಗಿತ್ತು. ಅದನ್ನೇ ಕೂಡ ಈಗ ಅಂತಿಮ ಮಾಡಲಾಗೈತೆ. 75% 70% CETಗೆ ಅವಕಾಶ ಇದೆ. TET ಉಳಿದಂತೆ ಇನ್ನು 30%, ಕೇವಲ B.Edಗೆ 2%ಗಳನ್ನ ಇಡಲಾಗಿದೆ. ಇದು ಅಂತಿಮ ಆಗಿದೆ. ಇನ್ನು ಏನು ಸುಪ್ರೀಂ ಕೋರ್ಟ್ ಕೇಸ್ ಇತ್ತು ಅದು ಮುಗಿದೀಗ KETಗೆ ಬಂದಿರೋದ್ರಿಂದ KETಲಿ ಏನು ಮೊದಲೇ ನಿರ್ದೇಶನ ಏನು ನೀಡಿತು ಅದರ ಅನ್ವಯ ಜಾತಿ ಪ್ರಮಾಣ ಪತ್ರವನ್ನ ತಂದಿದ್ದು ಮತ್ತೆ ಆದಾಯ ಪ್ರಮಾಣ ಪತ್ರವನ್ನ ಪತಿಯದನ್ನ ನೀಡಬೇಕಾಗುತ್ತೆ. ಮದುವೆಯ ಹಿಂದಿನ ದಿನ ನೀವು ಮದುವೆ ಆಗಿದ್ರೆ ನೀವು ಗಂಡನ್ನ ಕೊಡಬೇಕಾಗುತ್ತೆ. ಅಂದ್ರೆ ಅಪ್ಲಿಕೇಶನ್ ಹಾಕುವ ದಿನದ ಒಳಗಡೆ ನೀವು ಮದುವೆ ಆಗಿದ್ರೆ ನೀವು ಗಂಡನ್ನ ಕೊಡಬೇಕಾಗುತ್ತೆ. ಅಪ್ಲಿಕೇಶನ್ ಹಾಕದ್ಮೇಲೆ ಮದುವೆ ಆದ್ರೆ ತಂದೆದೆ ಕೊಟ್ಟರು ನಡೀತದೆ. ಹಾಗಾಗಿ ಏನೋ ನಿಯಮಗಳೇನಿದೆ ಅದನ್ನ ನೀವು ಪಾಲಿಸ್ಬೇಕಾಗುತ್ತೆ. 10,260 ಹುದ್ದೆಗಳು ಏನಿದೆ, 567 ಹುದ್ದೆಗಳು ಅದಕ್ಕೆ ಕಂಪ್ಲೀಟ್ ಎಲ್ಲ ರೆಡಿ ಆಗಿದೆ. 27ನೇ ತಾರೀಕು ಒಳ ಮೀಸಲಾತಿ ಏನು ಗೊಂದಲ ಬಗೆಹರಿಯುತ್ತೆ
ಅದು ಬಗೆಹರಿದ ತಕ್ಷಣ ನೋಟಿಫಿಕೇಶನ್ ಆಗುತ್ತೆ. ಇಷ್ಟು ಮಾಹಿತಿಗಳನ್ನು ನಾನು ನಿಮ್ಮ ಮುಂದೆ ಹೇಳಬೇಕಾಗಿತ್ತು. ಇನ್ನೊಂದು ಪ್ರಮುಖವಾದ ವಿಚಾರ ಕೆ ಸೆಟ್ನಲ್ಲಿ ಸುಮಾರು ವಿದ್ಯಾರ್ಥಿಗಳನ್ನು ಹೊರ ಹಾಕಲಾಗಿದೆ. ಯಾಕೆಂದರೆ ನಮ್ಮ ಚಾನಲ್ಗಳಲ್ಲಿ ನಾವು ಮೊದಲೇ ಹೇಳಿದ್ದು ಕೆ ಸೆಟ್ ಅಭ್ಯರ್ಥಿಗಳೇ ಸರಿಯಾಗಿ ಆಯ್ಕೆ ಮಾಡ್ಕೊಳ್ಳಿ ಅಂತ. ಆದರೆ ನಮ್ಮ ಚಾನಲನ್ನು ನೋಡಿದ್ರು ಅಥವಾ ಸಬ್ಸ್ಕ್ರೈಬರ್ ಆಗಿದ್ರು ಅಥವಾ ಯಾರಾದರೂ ಗುಟ್ಟಿಗೆ ಬಲಿಯಾಗಿದ್ರು, ಯಾರು ಅದು ವಾಟ್ಸಪ್ಗಳಲ್ಲಿ ಓಡಾಡ್ತಿತ್ತು ಗುಟ್ಟು, ಆ ಥರ ಏನಾದ್ರು ಗುಟ್ಟಿಗೆ ಬಲಿಯಾಗಿ ಆದರೂ ಆಗಿರ್ಬೋದು. ಹೆಚ್ಚಿನ ವಿದ್ಯಾರ್ಥಿಗಳು ಗ್ರೂಪ್ ಎಗೆ ಅರ್ಜಿಯನ್ನು ಸಲ್ಲಿಸಿದರು. ಅಂದರೆ ಅವರು ಗ್ರೂಪ್ ಬಿ ಮತ್ತು ಗ್ರೂಪ್ ಸಿ ಕೂಡ ಆಗಿರ್ಬೋದು. ಆ ಜಾತಿಯವರು ಏನು ಮಾಡಿದ್ರು ಅಂದರೆ ಗ್ರೂಪ್ ಎ SC ನಲ್ಲಿ ಬರ್ತಕ್ಕಂಥ ಗ್ರೂಪ್ ಎಗೆ ಅಪ್ಲಿಕೇಶನ್ನ ಹೆಚ್ಚಿಗೆ ಸಲ್ಲಿಸಿದರು. ಅದರಿಂದ ಸರ್ಟಿಫಿಕೇಟನ್ನು ಗ್ರೂಪ್ ಎ ಅಂತ ಕೊಡೋಕ್ಕಾಗಲಿಲ್ಲ. ಮತ್ತು ಬಿ ಮತ್ತು ಸಿ ನಲ್ಲೂ ಕೂಡ ಇದೆ, ಅವರು ಕೂಡ ಅದನ್ನು ಸಲ್ಲಿಸೋಕ್ಕಾಗಿಲ್ಲ. ಇದರಿಂದ ಏನಾಯಿತು ಅಂದರೆ ನೇಮಕಾತಿ ಪ್ರಾಧಿಕಾರ ಏನು ನಿಗದಿತ ದಿನಾಂಕದ ಒಳಗಡೆ ನೀವು ಪ್ರಮಾಣ ಪತ್ರಗಳನ್ನ ಸಲ್ಲಿಸಬೇಕು ಅಂತಿದ್ರೆ ಅಲ್ಲಿಗೆ ಸಲ್ಲಿಸಿಲ್ಲ. ಹಾಗಾಗಿ ನಿಮ್ಮನ್ನ ಈ ಒಂದು ಕೆ ಸೆಟ್ನಿಂದ ಹೊರ ಹಾಕಲಾಗಿದೆ. ಅಂದರೆ ಈ ಎಕ್ಸಾಮ್ನಿಂದ ನಿಮಗೆ ಅದನ್ನು ಹೊರಗಿಟ್ಟು ಬೇರೆಯವರಿಗೆ ಅವಕಾಶ ಮಾಡಿಕೊಡಲಾಗಿದೆ ಅಂತ ಅಧಿಕೃತ ಗೆಜೆಟನ್ನು ಹೊರಡಿಸಲಾಗಿದೆ. ನನ್ನ ಒಂದು ಪ್ರಶ್ನೆ ಏನು ಅಂದರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಅರ್ಹತಾ ಪರೀಕ್ಷೆಯನ್ನು ಬರೀತಕ್ಕಂಥವ್ರು, ಅದರಲ್ಲೂ ಸೆಲೆಕ್ಟ್ ಆಗಿರ್ತಕ್ಕಂಥವ್ರು ಹೊರ ಬಂದಿರೋದು. ಇನ್ನು ಸೆಲೆಕ್ಟ್ ಆಗದಿರೋದು ಎಷ್ಟು ಜನ ಹಾಕಿದಾರೆ ಗ್ರೂಪ್ ಎ ಗ್ರೂಪ್ ಸಿ ಅಂತ ತಪ್ಪಾಗಿ ಹಾಕಿದ್ರೆ ಗೊತ್ತಿಲ್ಲ, ಗೊಂದಲ ಮಾಡ್ಕೊಂಡಿದ್ರೆ ಗೊತ್ತಿಲ್ಲ. ಒಂದು ನೋಟಿಫಿಕೇಶನ್ ಕರೆಕ್ಟಾಗಿ ಚೂಸ್ ಮಾಡೋಕ್ಕಾಗದೆ, ಸರಿಯಾಗಿ ಒಂದು ಆಲ್ ಟಿಕೆಟನ್ನು ಡೌನ್ಲೋಡ್ ಮಾಡೋಕ್ಕಾಗದೇ ಇರ್ತಕ್ಕಂಥವ್ರು ಹೇಗೆ ಕಾಲೇಜು ವಿದ್ಯಾರ್ಥಿಗಳಿಗೆ ಪಾಠವನ್ನು ಮಾಡ್ತಾರೆ ಅನ್ನೋದು ಒಂದು ನಾನೇ ಕೇಳ್ಕೊಳ್ತಕ್ಕಂತಹ ಪ್ರಶ್ನೆ. ನಿಮಗೂ ಕೂಡ ಆ ಪ್ರಶ್ನೆ ಅನ್ನಿಸ್ಬೋದು. ನೋಡಿ, ನಮ್ಮ ಚಾನಲ್ನಲ್ಲಿ ನಾನು ಮೊದಲೇ ಹೇಳಿದ್ದೆ, ನಾವು ಸರ್ಕಾರಕ್ಕೆ ಯಾವುದೇ ಮಾಹಿತಿಯನ್ನು ಬಚ್ಚಿಟ್ಕೊಳ್ತಕ್ಕಂಥದ್ದು ಮತ್ತು ತಪ್ಪು ಮಾಹಿತಿಯನ್ನು ಕೊಡ್ತದ್ದು ಅಪರಾಧ ಆಗುತ್ತೆ. ಇಲ್ಲಿ ಏನೋ ಅಪರಾಧ ಅಂತದೇನೋ ಶಿಕ್ಷೆ ಇಲ್ಲದೆ ಇದ್ರು ಕೂಡ ಅದು ಅಪರಾಧನೇ. ಅದು ಇಲ್ಲಿ ಏನಾಯ್ತು ಅಂದರೆ, ನೀವು ಗ್ರೂಪ್ ಎ ಹಾಕೋದ್ ಬದಲು ಬಿ ಹಾಕಿದ್ರೆ ಸಿ ಹಾಕಿದ್ರು, ಅಥವಾ ಸಿ ಬಿ ಹಾಕೋದ್ ಬದಲು ಎ ಹಾಕಿದ್ರು, ಇದು ತಪ್ಪಾಗಿದೆ. ಏನು ಗ್ರೂಪ್ ಎಲ್ಲಿ ಹಿಂದುಳಿದ ವರ್ಗ ಏನಂತಿದೆ ಅದೇ ಜಾಸ್ತಿ ನಿಂತಿದೆ. ಬಿ ಮತ್ತು ಸಿಗಿಂತ ಕಟ್ ಆಫ್ ಪರ್ಸೆಂಟೇಜ್ ಬಹುತೇಕ ವಿಷಯಗಳಲ್ಲಿ ಗ್ರೂಪ್ ಏನೇ ಅತ್ಯಧಿಕವಾಗಿ ನಿಂತಿದೆ. ನೋಡಿ, ಅಲ್ಲೂ ತಗೊಂಡಂಗಲ್ಲ, ಇಲ್ಲೂ ತಗೊಂಡಂಗಲ್ಲ, ಅವ್ರಿಗೂ ತಿಂದಂಗಲ್ಲ, ನಾವು ತಿಂದಂಗಲ್ಲ ಅನ್ನೋ ಲೆಕ್ಕ ಬಂದ್ಬಿಡುತ್ತೆ. ಅಟ್ಲೀಸ್ಟ್ ಕಡಿಮೆ ಪರ್ಸೆಂಟೇಜ್ ನಿಂತಿದ್ರೆ ಗ್ರೂಪ್ ಬಿ ನಲ್ಲಿ ನೀವೆಲ್ಲ ನಿಮ್ದು ಏನಿದೆ ಅದು ಕರೆಕ್ಟಾಗಿ ಹಾಕಿದ್ರೆ ಕಡಿಮೆ ನಿಲ್ತಿತ್ತು ಅನ್ನೋದು ನನ್ನ ಅಭಿಪ್ರಾಯ. ಅದರಿಂದ ಸರಿಯಾದ ಮಾರ್ಗದಲ್ಲಿ ಹಾಕಿ. ನಾನು PSI ಒಂದನ್ನು ಉದಾಹರಣೆ ಕೊಟ್ಟಿದ್ದೆ ನಿಮಗೆ. ಒಂದು ತಪ್ಪು ಮಾಡಿದವ್ರಿಗೆ 1000 ಶಿಕ್ಷೆಗಳಾಗಿದೆ. ಒಂದು PSI ಹಗರಣ ಆದಂಥ ಸಂದರ್ಭದಲ್ಲಿ ದುಡ್ಡಿಲ್ಲ, ಜಾಬ್ ಇಲ್ಲ, ಮರ್ಯಾದೆ ಇಲ್ಲ, ಪೊಲೀಸ್ ಕೇಸ್ ಸ್ಟೇಷನ್ಗೆ ಹೋಗ್ಬೇಕು, ಆಯ್ತಾ. ಇಷ್ಟೆಲ್ಲ ಅನುಭವಗಳಿಂದ ಮಾನಸಿಕ ನೆಮ್ಮದಿ ಇಲ್ಲ. ಹೆಚ್ಚು ಕಡಿಮೆ ಮದುವೆ ಆಗ್ಬೇಕು ಅಂತಿದ್ದವ್ರಿಗೆ ಮದುವೆ ಇಲ್ಲ, ಆಮೇಲೆ ವಾಪಸ್ ದುಡ್ಡಿಲ್ಲ. ಒಂದು ತಪ್ಪು ಮಾಡಿದ ಹಗರಣಕ್ಕೆ ಇಷ್ಟು ಶಿಕ್ಷೆಗಳನ್ನು ಅನುಭವಿಸುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನೀವು ಕೂಡ ಅನ್ಯ ಮಾರ್ಗವನ್ನು ಹಿಡಿದೆ ಸರಿಯಾದ ಮಾರ್ಗದಲ್ಲೇ ಉದ್ಯೋಗವನ್ನು ಪಡ್ಕೊಳ್ಳಿ. ಧನ್ಯವಾದಗಳು. ಥ್ಯಾಂಕ್ ಯು.